ಯುವತಿಯ ರೇಪ್ ಅಂಡ್ ಮರ್ಡರ್ಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರ ರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಭೀಭತ್ಸ ಕ್ರೌರ್ಯ, ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯುವುದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಭೀಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನೆ ಯಾಕೆ ಹಿಡ್ಕೊಂಡು ಹೋಗ್ಯದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಗೊತ್ತಾಗ್ತಿಲ್ರಿ. ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಳ ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತ ಕೇಳ್ತಿಲ್ರಿ. ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಹೌದು, ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಭಾರತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿ ಠಾಣೆ ಮೆಟ್ಟಿಲೇರಿದ್ರು. ಸೆಪ್ಟೆಂಬರ್ 1ರಂದು ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಮುಳ್ಳಿನ ಪೊದೆಯಲ್ಲಿ ಯುವತಿಯ ಶವ ಪತ್ತೆಯಾಗಿತ್ತು. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಧ್ವನಿ. ರಾಜಕಾರಣಿಗಳು, ಸಂಘಟನೆಗಳಿಂದ ಹೋರಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸಂಸದ ಸಾಗರ್ ಖಂಡ್ರೆ ಹಾಗೂ ಕ್ಷೇತ್ರದ ಶಾಸಕ ಶರಣು ಸಲಗಾರ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿವಿಧ ಸಂಘಟನೆಗಳು ಕೈಜೋಡಿಸಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹೋರಾಟ ನಡೆಸಿದರು. ಸಮಾಜ ಕಲ್ಯಾಣ ಇಲಾಖೆಯಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು. ಕಾಂಗ್ರೆಸ್ ನಾಯಕ ವಿಜಯ್ ಸಿಂಗ್ ಮೃತ ಭಾರತಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಬಡವರ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಈ ರೀತಿ ಕ್ರೌರ್ಯ ನಡೆಸಲಾಗ್ತಾ ಇದೆ? ಪದೇ ಪದೇ ಕ್ರೌರ್ಯ ಮೆರೆಯುವ ದುರುಳರಿಗೆ ಕಡಿವಾಣ ಹಾಕೋದಿಲ್ವಾ? ಬಡವರ ಮಕ್ಕಳು ನೆಮ್ಮದಿಯಾಗಿ ಬದುಕೋಕೆ ಆಗೋದೇ ಇಲ್ವಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ಬಿಡದೆ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಮೆರೆಯುವ ಪಾಪಿಗಳಿಗೆ ಕಡಿವಾಣ ಹಾಕದೆ ಬಿಡೋ ಮಾತೇ ಇಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಯುವತಿಯ ರೇಪ್ ಅಂಡ್ ಮರ್ಡರ್ಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರ ರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಭೀಭತ್ಸ ಕ್ರೌರ್ಯ, ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯುವುದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಭೀಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನೆ ಯಾಕೆ ಹಿಡ್ಕೊಂಡು ಹೋಗ್ಯದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಗೊತ್ತಾಗ್ತಿಲ್ರಿ. ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಳ ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತ ಕೇಳ್ತಿಲ್ರಿ. ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಹೌದು, ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಭಾರತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿ ಠಾಣೆ ಮೆಟ್ಟಿಲೇರಿದ್ರು. ಸೆಪ್ಟೆಂಬರ್ 1ರಂದು ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಮುಳ್ಳಿನ ಪೊದೆಯಲ್ಲಿ ಯುವತಿಯ ಶವ ಪತ್ತೆಯಾಗಿತ್ತು.
ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಧ್ವನಿ. ರಾಜಕಾರಣಿಗಳು ಸಂಘಟನೆಗಳಿಂದ ಹೋರಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸಂಸದ ಸಾಗರ್ ಖಂಡ್ರೆ ಹಾಗೂ ಕ್ಷೇತ್ರದ ಶಾಸಕ ಶರಣು ಸಲಗಾರ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿವಿಧ ಸಂಘಟನೆಗಳು ಕೈಜೋಡಿಸಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹೋರಾಟ ನಡೆಸಿದ್ರು. ಸಮಾಜ ಕಲ್ಯಾಣ ಇಲಾಖೆಯಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು. ಕಾಂಗ್ರೆಸ್ ನಾಯಕ ವಿಜಯ್ ಸಿಂಗ್ ಮೃತ ಭಾರತಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡೋಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಬಡವರ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಈ ರೀತಿ ಕ್ರೌರ್ಯ ನಡೆಸಲಾಗ್ತಾ ಇದೆ? ಪದೇ ಪದೇ ಕ್ರೌರ್ಯ ಮೆರೆಯುವ ದುರುಳರಿಗೆ ಕಡಿವಾಣ ಹಾಕೋದಿಲ್ವಾ? ಬಡವರ ಮಕ್ಕಳು ನೆಮ್ಮದಿಯಾಗಿ ಬದುಕೋಕೆ ಆಗೋದೇ ಇಲ್ವಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ಬಿಡದೆ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಮೆರೆಯುವ ಪಾಪಿಗಳಿಗೆ ಕಡಿವಾಣ ಹಾಕದೆ ಬಿಡೋ ಮಾತೇ ಇಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಯುವತಿಯ ರೇಪ್ ಅಂಡ್ ಮರ್ಡರ್ಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರ ರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಭೀಭತ್ಸ ಕ್ರೌರ್ಯ. ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯುವುದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಭೀಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನೆ ಯಾಕೆ ಹಿಡ್ಕೊಂಡು ಹೋಗ್ಯದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಪತ್ತ ಹತ್ತಿಲ್ರಿ, ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಂಡ ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಹಾಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತಕ್ಕೆ ಇದ್ದಿಲ್ರಿ, ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಹೌದು, ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಭಾರತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿ ಠಾಣೆ ಮೆಟ್ಟಿಲೇರಿದ್ರು. ಸೆಪ್ಟೆಂಬರ್ 1ರಂದು ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಮುಳ್ಳಿನ ಪೊದೆಯಲ್ಲಿ ಯುವತಿಯ ಶವ ಪತ್ತೆಯಾಗಿತ್ತು. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಧ್ವನಿ. ರಾಜಕಾರಣಿಗಳು ಸಂಘಟನೆಗಳಿಂದ ಹೋರಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸಂಸದ ಸಾಗರ್ ಖಂಡ್ರೆ ಹಾಗೂ ಕ್ಷೇತ್ರದ ಶಾಸಕ ಶರಣು ಸಲಗಾರ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿವಿಧ ಸಂಘಟನೆಗಳು ಕೈಜೋಡಿಸಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹೋರಾಟ ನಡೆಸಿದ್ರು. ಸಮಾಜ ಕಲ್ಯಾಣ ಇಲಾಖೆಯಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು. ಕಾಂಗ್ರೆಸ್ ನಾಯಕ ವಿಜಯ್ ಸಿಂಗ್ ಮೃತ ಭಾರತಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡೋಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಬಡವರ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಈ ರೀತಿ ಕ್ರೌರ್ಯ ನಡೆಸಲಾಗ್ತಾ ಇದೆ? ಪದೇ ಪದೇ ಕ್ರೌರ್ಯ ಮೆರೆಯುವ ದುರುಳರಿಗೆ ಕಡಿವಾಣ ಹಾಕೋದಿಲ್ವಾ? ಬಡವರ ಮಕ್ಕಳು ನೆಮ್ಮದಿಯಾಗಿ ಬದುಕೋಕೆ ಆಗೋದೇ ಇಲ್ವಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ಬಿಡದೆ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಮೆರೆಯುವ ಪಾಪಿಗಳಿಗೆ ಕಡಿವಾಣ ಹಾಕದೆ ಬಿಡೋ ಮಾತೇ ಇಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಯುವತಿಯ ರೇಪ್ ಅಂಡ್ ಮರ್ಡರ್ಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ.
ಬಡಪಾಯಿಯನ್ನ ಹುರಿದು ಮುಕ್ಕಿದ ನರ ರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಭೀಭತ್ಸ ಕ್ರೌರ್ಯ. ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯೋದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಭೀಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನೆ ಯಾಕೆ ಹಿಡ್ಕೊಂಡು ಹೋಗ್ಯಾದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಗೊತ್ತಾಗ್ತಿಲ್ರಿ, ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹುಡ್ಕೊಳ ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ. ಅಂತ ಪಾಪಿಗೆ ಬಿಡಬೇಡ್ರಿ. ನನ್ನ ಮಗಳು ಅಂತ ಕೇಳಿದ್ದಿಲ್ರಿ, ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಹೌದು, ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಭಾರತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿ ಠಾಣೆ ಮೆಟ್ಟಿಲೇರಿದ್ರು. ಸೆಪ್ಟೆಂಬರ್ 1ರಂದು ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಮುಳ್ಳಿನ ಪೊದೆಯಲ್ಲಿ ಯುವತಿಯ ಶವ ಪತ್ತೆಯಾಗಿತ್ತು. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಧ್ವನಿ. ರಾಜಕಾರಣಿಗಳು, ಸಂಘಟನೆಗಳಿಂದ ಹೋರಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸಂಸದ ಸಾಗರ್ ಖಂಡ್ರೆ ಹಾಗೂ ಕ್ಷೇತ್ರದ ಶಾಸಕ ಶರಣು ಸಲಗಾರ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿವಿಧ ಸಂಘಟನೆಗಳು ಕೈಜೋಡಿಸಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹೋರಾಟ ನಡೆಸಿದರು. ಸಮಾಜ ಕಲ್ಯಾಣ ಇಲಾಖೆಯಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು. ಕಾಂಗ್ರೆಸ್ ನಾಯಕ ವಿಜಯ್ ಸಿಂಗ್ ಮೃತ ಭಾರತಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡೋಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಬಡವರ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಈ ರೀತಿ ಕ್ರೌರ್ಯ ನಡೆಸಲಾಗ್ತಾ ಇದೆ? ಪದೇ ಪದೇ ಕ್ರೌರ್ಯ ಮೆರೆಯುವ ದುರುಳರಿಗೆ ಕಡಿವಾಣ ಹಾಕೋದಿಲ್ವಾ? ಬಡವರ ಮಕ್ಕಳು ನೆಮ್ಮದಿಯಾಗಿ ಬದುಕೋಕೆ ಆಗೋದೇ ಇಲ್ವಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ಬಿಡದೆ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಮೆರೆಯುವ ಪಾಪಿಗಳಿಗೆ ಕಡಿವಾಣ ಹಾಕದೆ ಬಿಡೋ ಮಾತೇ ಇಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.